ಫಿಶ್ ಬೇಕಾಗಿತ್ತಾ ಸರ್? ಅಕ್ವೇರಿಯಂ ಬೇಕಾಗಿತ್ತು. ಚಿಕ್ಕದು ದೊಡ್ಡದು? ಮೀಡಿಯಂ. ಅಕ್ವೇರಿಯಂ ತೋರಿಸು. ಬನ್ನಿ ಸರ್, ಇದು ಮೀಡಿಯಂ ಸೈಜ್ ವೆರೈಟೀಸ್ ಇದೆ. ಇದು ಇಂಪೋರ್ಟೆಡ್ ಗಮ್ಮಿಂದ ಪೇಸ್ಟ್ ಮಾಡಿರೋದು ಸರ್. ಎಷ್ಟಿದು? 450. ಏನ್ ಸ್ಟ್ರಾಂಗ್. ಅಣ್ಣ ಒಲ್ಲ ಹೋಗ್ತಾವ ನೋಡೋಣ. ಯಾಕಡೆ ಹೋದ? ನನ್ನ ಮಗ ಇಲ್ಲ ಎಸ್ಕೇಪ್ ಆಗ್ಬಿಟ್ನಲ್ಲ. ಹೇಯ್ ಆಗ್ಲಿ ನೋಡ್ರ ನೋಡ್ರ. ನೀನಾ? ಐ ಆಮ್ ಸಾರಿ. ಪರವಾಗಿಲ್ಲ. ಹೌದು, ಏನ್ ಇಷ್ಟೊತ್ತಲ್ಲಿ ಹೀಗೆ ಓಡ್ ಬರ್ತಿದ್ಯಲ್ಲ? ಅದು ಜಾಗಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನೇ ರೀಲ್ ಬಿಡ್ತಿದ್ಯಾ? ನನಗ್ ಗೊತ್ತು ಇದು ಜಾಗಿಂಗ್ ಟೈಮಾ. ನನಗ್ ಗೊತ್ತು ಕಣೋ. ನೀನ್ ಯಾವ್ದೋ ಹುಡುಗಿಗೆ ಲೈನ್ ಹೊಡಿಯಕ್ ಹೋಗಿದ್ಯಾ. ಅವಳು ನಾಯಿನ್ ಬಿಟ್ಟಿದ್ದಾಳೆ, ಅದು ಅಟ್ಟಿಸ್ಕೊಂಡ್ ಬಂತು. ನೀನ್ ಓಡ್ಬಂದ್ ನನ್ ಗಾಡಿಗೆ ಡಿಕ್ಕಿ ಹೊಡೆದಿದ್ಯಾ. ಆಮ್ ಐ ರೈಟ್? ಬಹುಶಃ ಆ ನಾಯಿ ನೀನೇ ಇರ್ಬೇಕು. ವಾಟ್? ಬಾಯ್. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ. ನಾನೇ ಡ್ರಾಪ್ ಮಾಡ್ತೀನಿ ಬಾರೋ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನಾನೇನು ಆಟೋ ತರ ಮೀಟ್ರ್ ಇಟ್ಟಿಲ್ಲ. ಬಾ ಕೂತ್ಕೋ. ಬಾ ಅಂದ್ರೆ ನನ್ನನ್ನ ಗಟ್ಟಿಗಿಟ್ಕೋ, ಇಲ್ಲ ಅಂದ್ರೆ ಬಿದ್ದೋಗ್ಬಿಡ್ತೀಯ. ಓ, ಇದೇನಾ ಮನೆ? ತುಂಬಾ ಚೆನ್ನಾಗಿದೆ ಕಣೋ. ಏ ಕಿಟ್ಟಿ, ಕಿಟ್ಟಿ ನಿಂತ್ಕೋ. ಒಂದ್ ಟ್ಯಾಕ್ಸ್ ಹೇಳ್ದೆ ಹೋಗ್ತಾ ಇದ್ದಾನೆ. ಗಂಡಸರ ಬುದ್ಧಿನೇ ಇಷ್ಟು, ಕೆಲ್ಸ ಆಗ್ತಿದ್ದಂಗೆ ಮರ್ತ್ ಬಿಡ್ತಾರೆ. ಕಿಟ್ಟಿ, ಅದು ಕಿಟ್ಟಿ ಡ್ಯಾಶ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಆಫ್ಟರ್ನೂನ್. ಹಾ, ಕಿಟ್ಟಿನ ನಾಯಿ ಅಟಿಸ್ಕೊಂಡ್ ಬಂತು ಅಂತ ಅವ್ನ್ ಬಂದ್ ನನ್ ಕೈ ನೆಟ್ಟಿಗೆ ಡ್ಯಾಶ್ ಹೊಡ್ದ. ಯಾರೋ ಕಳ್ಳ ಇರ್ಬೇಕು ಅಂತ ತಿರುಗ್ ನೋಡಿದ್ರೆ ಇವನು. ಹೋಗ್ಲಿ ಪಾಪ ಅಂತ ಮನೆವರೆಗೂ ಡ್ರಾಪ್ ಮಾಡ್ದೆ. ಓಹೋ, ಅಲ್ಲ ಮೇಡಮ್, ಅಷ್ಟು ದೂರದಿಂದ ನಾನು ಕರ್ಕೊಂಬಂದ್ ಡ್ರಾಪ್ ಮಾಡಿದೀನಿ. ಒಂದ್ ಮಾತು, ಪ್ರಿಯಾ ಒಳಗ್ ಬಾ ಅಂತ ಏನಾದ್ರು ಕರ್ದ್ನ ಅವನು? ಇದು ತಪ್ಪಲ್ವಾ ಮೇಡಮ್? ತಪ್ಪೇ. ನೀವಾದ್ರೂ ಒಳಗ್ ಕರೆದ್ರೆ. ಬಾ ಒಳಗೆ. ಎಸ್. ಕಿಟ್ಟಿ, ಏನ್ ಕುಡಿತ್ಯಾ? ಕಾಫಿ, ಟೀ, ತಿಂಡಿ, ಕೂಲ್ ಡ್ರಿಂಕ್ಸ್ ಇದೆಲ್ಲ ಏನು ಬೇಡ. ಒಂದ್ ಲೋಟ ನೀರ್ ಕೊಟ್ರೆ ಕೊಡ್ದಿದ್ರೆ ಅದೂನು ಬೇಡ. ವಾವ್, ನೀವ್ ಎಷ್ಟ್ ಚೆನ್ನಾಗಿ ನಗ್ತೀರಾ ಗೊತ್ತಾ? ಬ್ಯೂಟಿಫುಲ್. ನಕ್ಕಿದ್ರೆ ನೀವ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸುಮ್ನೆ ಬುರುಡೆ ಬಿಡ್ಬೇಡ. ಇಲ್ಲ ಮೇಡಮ್, ಪ್ರಾಮಿಸ್. ಇಷ್ಟು ಸುಂದರವಾದ ನಗುನ ಎದೆಯೊಳಗ್ ತುಂಬಿಟ್ಕೊಂಡು ಯಾಕೆ ಯಾವಾಗ್ಲೂ ಉಪ್ಪಂತ ಮುಖ ಗಂಟು ಹಾಕೊಂಡಿರ್ತೀರಾ? ಜೋರಾಗಿ ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತಂತೆ. ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪೂಸಿ ಹೊಡೆದ್ರೆ ಕ್ಲಾಸಲ್ಲಿ ಗೂಸ ಮಾತ್ರ ಕಮ್ಮಿ ಆಗೋಲ್ಲ. ಪರವಾಗಿಲ್ಲ, ಅಲ್ಲಿ ಗೂಸ ಕೊಡಿ, ಇಲ್ಲೊಂದ್ ಲೋಟ ಜ್ಯೂಸ್ ಕೊಡಿ. ಕಿಟಿ, ನೀನ್ ಜ್ಯೂಸ್ ಕುಡಿತೀಯ? ಅಯ್ಯೋ, ಇವನ್ ಕುಡಿಯಲ್ಲ ಬಿಡಿ. ನಾಯಿ ಬೇರೆ ಅಟ್ಟಿಸ್ಕೊಂಡ್ ಬಂದಿರೋದ್ರಿಂದ ಸುಸ್ತಾಗಿ ಬಂದ್ ಇಲ್ಲಿ ಕೂತಿದ್ದಾನೆ. ಇವನ್ ಸುಧಾರಿಸ್ಕೊಳಕ್ಕೆ ಇನ್ನು 1 ವಾರ ಬೇಕು ಅಲ್ವೇನೋ ಕಿಟ್ಟಿ? ನೋಡಿ ನೋಡಿ, ಸತ್ಯ ಹೇಳಿದ್ರೆ ಹ್ಯಾಕ್ ಗುರಾಯಿಸ್ತಾನೆ. ಸ್ವಲ್ಪ ಬಿಸಿನೀರ್ ಶಾಖ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಮೇಡಮ್, ಜ್ಯೂಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ಬಾಯ್ ಕಿಟ್ಟಿ. ಅಬ್ಬಬ್ಬಾ, ಎಷ್ಟು ವಾಟರ್ ಕೊಡ್ತಾಳೆ. ಕಿಟಿ, ನೀನು ಅಕ್ವೇರಿಯಂ ತರ್ತೀನಂತ ತಾನೇ ಹೋಗಿದ್ದು? ಹೌದು, ಆದ್ರೆ
ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಬರ ಇಲ್ಲಿ. ನಾ ಚೆನ್ನಾಗಿಲ್ಲ ಕಣಯ್ಯ. ಏನಿವಾಗ? ಏನಿಲ್ಲ ಸರ್, ಸುಮ್ನೆ ಕೇಳ್ದೆ. ಯೋ ಕೇಳದೆ ಆದ್ರೆ ಸುಮ್ನೆ ಯಾಕ್ರೆ ಯಾಕೆ ಹೇಳ್ತೀರಾ? ಕಾಸು ಕೊಟ್ಟು ಕೇಳ್ರಯ್ಯ. ಅದೇ ಸರ್ ಮಾಮೂಲಿ. ನಾನ್ ಕಾಸಿನ ವಿಷಯ ಹೇಳ್ತಿದ್ದಂಗೆ ಮಾಮೂಲಿ ಬಂದ್ಬಿಟ್ಯಾ? ನಾನ್ ನಿಂಗೆ ಮಾಮೂಲಿ ಕೊಡ್ಬೇಕಾ? ಇಲ್ಲ ಸರ್, ಮತ್ತಿನ್ನೇನು? ನಾನಿನ್ ಕೇಳಲ್ಲ ಸರ್. ಏನ್ ಕೇಳಲ್ಲ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಸರ್. ಓ ಅಂದ್ರೆ ಬಡ್ಡೆ ತವಕ್ಕೆ ನಾನ್ ಚೆನ್ನಾಗಿರೋದು ಇಷ್ಟ ಇಲ್ಲ. ನಾನ್ ಚೆನ್ನಾಗಿಲ್ದೆ ಹೋದ್ರೆ ಚೆನ್ನಾಗಿಲ್ವಾ ಸಾರ್ ಅಂತ ಕೇಳ್ತೀರಾ? ಸರ್ ನಾನು ಹಾಗಂತ ಕೇಳಿಲ್ವಲ್ಲ ಸರ್. ನೀನೇನೇ ಹೇಳಿದ್ದು ನೀವ್ ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಅಂತಂದ್ರೆ ನೀವ್ ಚೆನ್ನಾಗಿಲ್ವಾ ಅಂತ ಕೇಳ್ತೀನಿ ಅಂತ ತಾನೇ ಅರ್ಥ? ಸರ್ ನಾನು ಹಾಗಂತ ಕೇಳಲ್ಲ, ಬಿಟ್ಬಿಡಿ ಸರ್. ಅಲ್ಲಯ್ಯ, ನಾನು ಈ ಕಾಲೇಜಲ್ಲಿ ಸೀನಿಯರ್ ಮೋಸ್ಟ್ ಲೆಕ್ಚರರ್. ನಾನು ಎದುರುಗಡೆ ಬಂದ್ರೆ ನನ್ನ ಏನು ಕೇಳಲ್ಲ ಅಂತೀಯಾ? ಸರ್ ಹಾಗಂತ ಕೇಳಲ್ಲ, ನಿಮ್ ಕಾಲ್ ಹಿಡಿತೀನಿ, ಬಿಟ್ಬಿಡಿ ಸರ್, ನಾನು ಹೋಗ್ಬೇಕು. ಈಗ ತಾನೇ ನೀನೇ ಹೇಳಿದ್ದು ನಿಮ್ಮನ್ನೇನು ಕೇಳಲ್ಲ ಅಂತ. ಸರ್ ಬಿಟ್ಬಿಡಿ ಸರ್. ಬಿಟ್ರೆಲ್ಲ ಹೋಗ್ತೀಯಾ? ಮನೆಗೆ ಹೋಗ್ತೀನಿ ಸರ್. ಅಯ್ಯೋ ಮುಂದೆ ಕ್ಲಾಸ್ ಇಲ್ವಾ? ಇದೆ ಸರ್. ಮತ್ ಮನೆಗೆ ಯಾಕೆ ಹೋಗ್ತೀಯಾ? ಸರ್ ಬಿಟ್ಬಿಡಿ, ನಿಮ್ ಕಾಲ್ ಬೈತೀನಿ. ಕ್ಲಾಸ್ ಬಿಟ್ಟು ಮನೆಗೆ ಯಾಕಯ್ಯ ಹೋಗ್ತೀಯಾ? ಊಟಕ್ಕೆ ಹೋಗ್ತೀನಿ. ಮುಂದೆ ತಿಂದು ತಿಂದು ಹಿಂಗಾಗಿದೆ, ಇನ್ನೂ ತಿನ್ನಕ್ ಹೋಗ್ತೀಯಾ? ತಡ್ಕೊಳಕ್ಕಾಗಲ್ಲ, ನನ್ನ ತಲೆ ಚಿಟ್ಟಿಡಿದಾರೆ, ಬಿಟ್ಬಿಡಿ. ನಿಂತ್ಕೊಳ್ಳಯ್ಯ. ಲವ್ ನೀರಿದ್ದ ತಲೆ ಮೇಲೆ ಇರೋ ಬಿಸಿ ಆಗ್ಬಿಟ್ಟೈತೆ. ಯಾಕೋ ಏನಾಯ್ತು ಮಗ? ಲವ್ ಆ ಭುಜಂಗ ಏನತ್ರ ತಪ್ಪಿಸ್ಕೊಂಡ್ ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಗುರು ಪೆಪ್ಸಿ ಪಂದ್ಯಲ್ಲಿ ಗೆದ್ದು ಆಲ ಡೌಡಿ ಅಕ್ಷರ ಹಚ್ಕೊಂಡ ನೋಡಿ. ಮಾತಾಡೋ ಮಾರಾಯ. ಅವನೇ ಮಾತಾಡ್ತಾನೆ. ಅವನ್ನ ಸಿನಿಮಾ ಕರ್ಕೊಂಡು ಹೋಗು, ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ. ಹಾ ಸಿನಿಮಾಕ್ಕೇನು, ನೀನ್ ಎಲ್ಲಿ ಕರೆದ್ರೆ ಅವ್ನ್ ಬರ್ತಾನೆ. ಯಾಕೋ ಕಡಿತಿದ್ಯಾ? ಕಡಿತಾ ಇದೆ. ಕೇರಿ ಬಾ. ಕೆರಿಯೋದಲ್ಲ, ಕೆರ ತಗೊಂಡು ಹೊಡಿತೀನಿ. ಪ್ರಿಯಾ, ನನ್ ಮಾತು ಕೇಳು. ಅದನ್ನ ಕೆಳಗಡೆ ಹಾಕು. ನೋಡು ವಿಜಯ್, ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ. ಸುಮ್ನೆ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ಬೇಡ. ಏಯ್ ಬಂದ್ರೆ ಏನೋ ಮಾಡ್ತೀಯ? ಬಂದ್ರೆ ಏನೋ ಮಾಡ್ತೀಯ ನೀನು? ಏಯ್ ಪಕ್ಕದಲ್ಲಿ ಹುಡುಗಿ ಇದ್ದಾಳಂತ ಹೋದ ಮಗನೇ, ಜಾಸ್ತಿ ಮಾತಾಡಿದ್ಯೋ ಬೋಟಿ ಎತ್ಬಿಡ್ತೀನಿ. ಯಾಕ ಅವನ್ ಮೇಲೆ ದಿಮಾಗ್ ತೋರಿಸ್ತಿದ್ಯಾ? ಏಯ್ ಅದನ್ ಕೇಳಕ್ಕೆ ನೀನೇ ಅವಳೆ? ನೀನೇನು ಇವ್ನು ಲವ್ವರ? ನಿನ್ ಲವ್ವರ ಇವನು? ಹೌದು, ನನ್ ಲವರೇ. ಏನೋ ಈಗ? ಎಸ್, ಐ ಲೈಕ್ ಹಿಮ್, ಐ ಲವ್ ಹಿಮ್. ನಿನಗಷ್ಟೇ ಅಲ್ಲ, ಇಡೀ ಕಾಲೇಜ್ ಹೇಳ್ತೀನೋ, ಕಾಲೇಜ್ ಹೇಳ್ತೀನಿ. ನನ್ನ ಮಾತು ಕೇಳು. ಏಯ್ ಪ್ರಿಯಾ, ಏಯ್ ಫ್ರೆಂಡ್ಸ್, ನಾನು ಕಿಟ್ಟಿನ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಹಿಮ್. ಲವ್ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಅನ್ಕೊಂಡಿದ್ಯಾ? ಪ್ರೀತಿ. ನಾನ್ ಕೇಳಿದ್ದು ಟ್ರಾನ್ಸ್ಲೇಷನ್ ಅಲ್ಲ. ಅಷ್ಟು ಜನಗಳ ಮುಂದೆ ಐ ಲವ್ ಯು ಅಂತ ಗಂಟ್ಲು ಅರಿಯೋ ಕಿರ್ಚ್ಕೋತಾ ಇದೆಯಲ್ಲ, ಪ್ರೀತಿ ಅಂದ್ರೆ ಏನ್ ಕುಂಟೆ ಬೆಲೆ ಆಟ ಅನ್ಕೊಂಡಿದ್ಯಾ? ಕುಂಟೆ ಬಿಲ್ಲೆ ಆಟ ಅನ್ಕೊಳ್ಳೋದಿಕ್ಕೆ ನಾನೇನ್ ಪ್ರೈಮರಿ ಸ್ಕೂಲ್ ಹುಡುಗಿನ? ನನ್ಗೀಗ 20 ವರ್ಷ, 100 ಕಾದಂಬರಿಗಳು ಓದಿದ್ದೀನಿ, 10 ಸಿನಿಮಾ ಕಥೆಗಳ ಲವ್ ಸ್ಟೋರಿ ನೋಡಿದ್ದೀನಿ. ಲವ್ ಅಂದ್ರೆ ಏನು ಅಂತ ಫಸ್ಟ್ ಕ್ಲಾಸ್ ಆಗಿ ಗೊತ್ತು. ಗೊತ್ತಿದ್ದು ಯಾಕೀಗ ಮಾಡ್ದೆ? ಲವ್ ಅನ್ನೋದು ಒಂದು ಕೈಯಿಂದ ಹೊಡೆಯೋ ಚಿಟ್ಕೆ ಅಲ್ಲ, 2 ಕೈ ಸೇರಿ ತಟ್ಟೋ ಚಪ್ಪಾಳೆ. ನೀನೊಬ್ಳು ಲವ್ ಮಾಡ್ಬಿಟ್ರೆ ಸಾಕ? ಅದ್ ಹೇಗಾಗುತ್ತೆ? ನೀನು ನಾನು ಇಬ್ರು ಲವ್ ಮಾಡ್ಬೇಕು. ಮಾಡು. ನಾನೇನ್ ಚೆನ್ನಾಗಿಲ್ವಾ? ಕಂಟೆಸ್ಟ್ ಮಾಡಿದ್ರೆ ಮಿಸ್ ಇಂಡಿಯಾ ಆಗ್ತೀಯ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಒಂದು ಮೈನಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಾಯ್ ಜಾಸ್ತಿ ಅಷ್ಟೇ. ಆದ್ರೆ ನಿನಗೆ ಕಮ್ಮಿ ಇದೆಯಲ್ಲ, ಸೊ ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಗಂಡ ಹೆಂಡತಿ ಇಬ್ರು ಡೀಸೆಂಟ್ ಆಗಿದ್ರೆ ಸೊಸೈಟಿಲಿ ಬದುಕೋದ್ ಕಷ್ಟನಪ್ಪ. ತಮಾಷೆ ಮಾಡ್ಬೇಡ ಪ್ರಿಯಾ. ನನ್ಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆನೂ ಇಲ್ಲ, ಅದ್ರ ಅಗತ್ಯನೂ ನಂಗಿಲ್ಲ. ನನಗೆ ನಂದೇ ಆದಂತ ಕಮಿಟ್ಮೆಂಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಇನ್ನೊಂದು ಪ್ರಾಬ್ಲಮ್ ಸೇರಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಡಿಸ್ಟರ್ಬ್ ಮಾಡ್ಬೇಡ. ಕಿಟ್ಟಿ 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 ನಿಂತ್ಕೊಳ್ಳೋ. ನೋಡು, ನೀನ್ ನನ್ನ ಲವ್ ಮಾಡ್ತೀಯಲ್ವಾ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ತುಂಬಾ ತುಂಬಾ ಲವ್ ಮಾಡ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸೈಲೆನ್ಸ್. ನೀವೆಲ್ಲ ಏನು ಗಲಾಟೆ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಆಗಿ ಫಿಗರ್ ಬರ್ ತೋರಿಸ್ತೀನಿ. ಯಾರ್ದು ಗುರು? ನಿಮ್ ಅಜ್ಜಿದು. ಬರೆಯವರೆಗೂ ಸುಮ್ ಕೂತ್ಕೊಳ್ಳಲ್ಲ, ನೀನ್ ಬರೀ ಗುರು. 36, 24, 36 ಪರ್ಫೆಕ್ಟ್ ಆಗಿರ್ಲಿ ಗುರು. ಬಲ್ ನನ್ ಮಗ ಹೋದ್ ಜನ್ಮದಲ್ಲಿ ಟೈಲರ್ ಆಗಿದ್ದ ಅನ್ಸುತ್ತೆ.
ಫ್ರೆಂಡ್ಸ್, ಇವಳು ಯಾರು ಅಂತ ಗೊತ್ತಾಯ್ತಾ? ಮುಖ ಮನುಷ್ಯ ಕೈರಲ್ಲ ಗುರು. ಜಸ್ಟ್ ಬೇವಚ್ ಬ್ಯೂಟಿ. ಸೊಂಟ ಐಶ್ವರ್ಯ ರೈ, ಸೈಜು 1980 ಶ್ರೀದೇವಿ. ಟೋಟಲಿ ಈ ಫಿಗರ್ ಯಾರ್ದು ಅಂತ ಕನ್ಫ್ಯೂಸ್ ಗುರು. ಗೊತ್ತಾಗ್ಲಿಲ್ವಾ? ಪ್ರಿಯಾ. ಎಸ್, ಕರೆಕ್ಟ್. ಇದನ್ನ ಯಾರು ಅಳಿಸಬಾರ್ದು. ಯಾಕಂದ್ರೆ ಅವಳು ಬಂದ ತಕ್ಷಣ ನಾನು ಇದನ್ನ ಅವಳಿಗೆ ಪ್ರೆಸೆಂಟ್ ಮಾಡಬೇಕು. ಫ್ಯಾಂಟಾಸ್ಟಿಕ್ ಗುರು. ಪ್ರಿಯಾ ಪ್ರಿಯಾ ಓ ಪ್ರಿಯಾ 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 ಓ ಪ್ರಿಯಾ 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 ಪ್ರಿಯಾ. ಅದನ್ನೇನಾದ್ರೂ ಟಚ್ ಮಾಡಿದ್ರೆ ಸ್ಕಿನ್ ಔಟ್ ಮಾಡಿ ಬಾಡಿನ ಮಟನ್ ಸ್ಟಾಲ್ ಅಲ್ಲಿ ನೇತಾಕ್ಬಿಡ್ತೀನಿ. ನಿಂತ್ಕೊಳ್ಳೋ. ಏನು ಹೋಗೋ ಹೋಗೋ. ಇವೆಲ್ಲ ಇಟ್ಕೋಬೇಡ ನನ್ನ ಹತ್ರ. ಹೋಗೋ ಹೋಗೋ. ಹೇಳಿದ್ ಕೇಳಲ್ಲ ನಿಂಗೆ? ಹೋಗೋ ಹೋಗಲೇ. ಅಳ್ಸ್ಬೇಡ. ಅಳ್ಸೋದಕ್ಕೆ ಮುಗ್ದೋದ್ರೆ ಈ ಲೋಫರ್ಗೆ ಮತ್ತೆ ಮತ್ತೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಟ್ಟ ಹಾಗೆ. ಅದ್ ಹಾಗಾಗ್ಬಾರ್ದು. ಇವನ್ ಲೈಫಲ್ಲಿ ಮತ್ತೆ ಯಾರ ಬಗ್ಗೆನೂ ಈ ರೀತಿ ಬರಿಬಾರ್ದು. ಬರೀತೀನಿ. ಬರ್ದ್ರೆ ಏನ ಮಾಡ್ತೀನಿ ನೀನು? ಫಿಂಗರ್ ಚಿಪ್ಸ್ ಅಂತ ಹೆಸರು ಕೇಳಿದ್ಯಾ? ನಿನ್ ಬೆರಳುಗಳನ್ನ ಪೀಸ್ ಪೀಸ್ ಮಾಡಿ ಎಣ್ಣೆಲ್ ಫ್ರೈ ಮಾಡಿ ಒರಿಜಿನಲ್ ಫಿಂಗರ್ ಚಿಪ್ಸ್ ತಿನ್ನೋ ಮಗ್ನೆ ಅಂತ ನಿನ್ ಮುಂದೆ ತಂದಿಡ್ತಾರೆ ನಮ್ ಚಿಕ್ಕಪ್ಪಂದ್ರು. ನಿನ್ನ ಅಪ್ಪನಂತ ಜನಗಳು ನನ್ನ ಹತ್ರನೂ ಇದ್ದಾರೆ. ಅದು ಏನ್ ಮಾಡ್ಕೊಳ್ತೀಯ ಮಾಡ್ಕೊಳ್ಳೆ ಹೋಗೆ. ಸೈಲೆನ್ಸ್. ಏ ವಾಟ್ ಇಸ್ ದಿಸ್? ಏನ್ ಗಲಾಟೆ? ಯಾಕೆ? ಯಾರು ಚಿತ್ರನ್ ಬರ್ತಿದ್ದ? ಈ ಲೋಫರೇ ಮೇಡಮ್. ಅವಳು ಹೇಳ್ತಿರೋದು ನಿಜನಾ? ನಿಜಾನೇ, ನಾನೇ ಬರ್ದಿರೋದು. ಏನೀಗ? ಅಶ್ಲೀಲವಾಗಿ ಒಂದು ಹೆಣ್ಣಿನ ಚಿತ್ರ ಬರ್ದು ಅದನ್ನ ನಾನೇ ಬರ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇದೇನ್ ಕಾಲೇಜು ಅನ್ಕೊಂಡಿದ್ಯೋ ಇಲ್ಲ ನಿನ್ ಬೆಡ್ರೂಮ್ ಅನ್ಕೊಂಡಿದ್ಯೋ? ರಿಮೂವ್ ಯೋರ್ ಶರ್ಟ್. ಐ ಸೆಡ್ ರಿಮೂವ್ ಯೋರ್ ಶರ್ಟ್. ಏನೋ ನೋಡ್ತಾ ಇದ್ಯಾ? ಒರ್ಸೋ ಒರ್ಸೋ ಅದನ್ನ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಹೀಗೇನಾದ್ರು ಮಾಡಿದ್ಯೋ ಕಾಲೇಜಿಂದ ಸಸ್ಪೆಂಡ್ ಆಗ್ತೀಯಾ. ಗೆಟ್ ಔಟ್.